ವಿಮೋಚನ ಕಾಂಡ 25ನೇ ಅಧ್ಯಾಯ 30ನೇ ವಚನ. ನೈವೇದ್ಯವಾದ ರೊಟ್ಟಿಗಳು ಯಾವಾಗಲೂ ಆ ಮೇಜಿನ ಮೇಲೆ ನನ್ನ ಸಮ್ಮುಖದಲ್ಲಿಯೇ ಇಟ್ಟಿರಬೇಕು. ಮೇಜ್ ಅಂದ್ರೆ ಏನು? ಟೇಬಲ್. ಮೇಜ್ ಅಂದ್ರೆ ಏನು? ಟೇಬಲ್. ಅದ್ರ ಮೇಲೆ ಏನ್ ಇಡಬೇಕು? ರೊಟ್ಟಿ ಇಡಬೇಕು. ಈ ಪರಿಶುದ್ಧ ಸ್ಥಳ ಎಂಟ್ರಿ ಆದ ಕೂಡಲೇ ನಮಗೆ ಫಸ್ಟ್ ಕಾಣೋದು ಏನಂದ್ರೆ ಅಲ್ಲಿ 3 ಉಪಕರಣಗಳು ಕಾಣುತ್ತವೆ. ಒಂದು ಇದು ಮೇಜಿನ ಮೇಲೆ ಇರುವಂತ ರೊಟ್ಟಿ, ಅದೇ ರೀತಿಯಲ್ಲಿ ದೀಪಸ್ತಂಭ ಕಾಣುತ್ತದೆ, ಆಮೇಲೆ ಧೂಪ ವೇದಿಕೆ ಕಾಣುತ್ತದೆ. ಈ 3 ನಮಗೆ ಕಾಣುತ್ತವ. ಈ 3 ಏನನ್ನೋದು ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ನಾವು ಈ ರೊಟ್ಟಿ, ಅರ್ಥ ಆಯ್ತಾ? ಈ ಮೇಜಿನ ಮೇಲೆ ಇರುವಂತ ರೊಟ್ಟಿ ಇದು ಏನಪ್ಪ? ಇವು ರೊಟ್ಟಿಗಳು ಕೂಡ 12 ರೊಟ್ಟಿಗಳು ಇಡ್ರ ಅಂತ ಹೇಳ್ತಾನ. ಅದಕ್ಕಂದ್ರೆ ಇಸ್ರಾಯೇಲ್ ಜನಗಳು 12 ಗೋತ್ರಗಳು 12 ರೊಟ್ಟಿಗಳನ್ನ ನೀವು ಇದ್ರ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಎಲ್ಲಿದಾರ? ಹೊರಗದಾರ. ಈ ಗೋತ್ರಗಳೆಲ್ಲರೂ ಏನ್ ಮಾಡ್ಬೇಕು? ಈ ಪರಿಶುದ್ಧ ಸಾವಾಸದಲ್ಲಿ ಬರಬೇಕು. ಪರಿಶುದ್ಧ ಸಾವಾಸದಲ್ಲಿ ಬಂದು ಸೇರ್ಬೇಕು. ದೇವ್ರ ಮಕ್ಕಳೆಲ್ಲ ಬಂದು ಅಲ್ಲಿ ಸೇರ್ಬೇಕು. ದೇವ್ರು ಕೂಡ ನಮ್ಮನ್ನ ಏನ್ ಮಾಡೋಣ? ಲೋಕದಲ್ಲಿ ಇರುವಂತ ನಮ್ಮನ್ನ ಪರಿಶುದ್ಧರಾಗಿ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ಪರಿಶುದ್ಧರಾಗಿ ಮಾಡಿ ವಿಶ್ವಾಸದಿಂದ ನಾವು ನೀತಿವಂತರಾಗಿ ನಾವು ಆತನ ಸನ್ನಿಧಿನಲ್ಲಿ ನಾವು ಸೇರಿವಿ. ಒಂದು ರೊಟ್ಟಿ ಆಗ್ಬೇಕು ಅಂದ್ರೆ ಫಸ್ಟ್ ಆ ಗೋಧಿ ಎಲ್ಲಿರ್ತದೆ? ಅದು ಎಲ್ಲಿ ಬೆಳೀತದೆ? ಹೊಲದಾಗ ಬೆಳೀತದೆ. ಅಂದ್ರೆ ಊರಾಗಿರ್ತದೆ ಅದು. ಆ ಊರ್ನಾಗಿರೋ ಒಂದು ಗೋಧಿನ ಅದನ್ನ ದೇವರು ಅಲ್ಲಿಂದ ಕಟ್ ಮಾಡಿ ಅದನ್ನೆಲ್ಲ ಇದು ಮಾಡಿ ಅಲ್ಲಿಂದ ತಗೊಂಡ್ಬಂದು ಎಲ್ಲಿಗೆ ಸೇರ್ಸನ? ನಮ್ಮನ್ನ ಲೋಕದಾಗಿರೋ ನಮ್ಮನ್ನ ಎಲ್ಲಿಗೆ ಸೇರ್ಸನ? ತನ್ನ ಸನ್ನಿಧಿಗೆ ಸೇರ್ಸನ. ಹೌದಾ ಇಲ್ಲ? ಗೋಧಿ ಎಲ್ಲಿ ಬೆಳೀತೈತೆ? ಹೊಲದಾಗ ಬೆಳೀತೈತೆ. ಹೊಲದಾಗ ಬೆಳಿರೋ ಗೋಧಿನ ಅದನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡ್ಬಂದು ಕಿರಾಣಿಗೆ ಸೇರಿಸ್ತಾರ. ಒಂದು ಲೋಕದಾಗನ ಇರ್ಬೇಕು, ಒಂದು ಸಾವಾಸದಲ್ಲನ ಇರಬೇಕು. ಇವಾಗ ನಮ್ಮನ್ನು ದೇವರು ಅಲ್ಲಿದ್ದ ತಗೊಂಬಂದು ಎಲ್ಲಿಟ್ಟನ? ಸಾವಾಸದಾಗ ಇಟ್ಟಾನ. ಸಾವಾಸದಾಗ ಇಟ್ಟಾಗ ಈ ಸಾವಾಸ ತಕ್ಕಂಗೆನೇ ನಾವು ಜೀವಿಸ್ತಿರ್ಬೋದು, ಪರಿಶುದ್ಧರಾಗಿ ನಾವು ನಡೀತಿರ್ಬೇಕು. ಮತ್ತೆ ಲೋಕ ಸಂಬಂಧವಾಗಿ ನಾವು ಇರಬಾರ್ದು. ಅಲ್ಲಿದ್ದ ನಾವು ತಗೊಂಬಂದ್ಬಿಟ್ಟಾನ ದೇವ್ರು ನಮ್ಮನ್ನ ಅಲ್ಲಿದ್ದ ನಮ್ಮನ್ನ ಪರಿಶುದ್ಧ ಸಾವಾಸದಲ್ಲಿ ನಮ್ಮನ್ನ ಸೇರ್ಸಲ್ಲ. ಇವಾಗ ಈ ಸಾವಾಸ ತಕ್ಕಂಗೆ ನಾವು ಜೀವಿಸ್ತಿರ್ಬೇಕು. ದೇವ್ರ ಇಷ್ಟಾನುಸಾರವಾಗಿ ದೇವ್ರ ವಾಕ್ಯಾನುಸಾರವಾಗಿ ನಾವು ಜೀವಿಸ್ತಿರ್ಬೇಕು. ಮತ್ತೆ ಲೋಕ ಪ್ರಕಾರ ಜೀವಿಸಿ ಮತ್ತೆ ಸಾವಾಸ ಪ್ರಕಾರ ಕೂಡ ಜೀವಿಸುವಂತರಾಗಿರ್ಬಾರ್ದು. ಯಾಕಂದ್ರೆ ಭಾರಿ ಮಂದಿ ಹಂಗೆ ಅದಾರ. ಚರ್ಚಿಗೆ ಬರ್ತಿರ್ತಾರ, ಚರ್ಚಿನಾಗಿರೋಂಥ ಸಮಯದಲ್ಲಿ ಚರ್ಚಿನಾಗಿರ್ತಾರ, ಆಮೇಲೆ ಹೊರಗೆ ಹೋದ್ಮೇಲೆ ಲೋಕ ಸಂಬಂಧವಾಗಿ ಜೀವಿಸ್ತಿರ್ತಾರ. ಅದೆಲ್ಲ ದೇವ್ರು ಹೇಳ್ತಿರೋದು. ಇವಾಗ ಒಂದು ಗೋಧಿ ಎಲ್ಲಿರ್ಬೇಕು? ಹೊಲದಾಗನೇ ಇರ್ಬೇಕು. ಇಲ್ಲ ಅದು ಎಲ್ಲಿಗೆ ಸೇರಿರ್ಬೇಕು? ಕಿರಾಣಿಗೆನ ಸೇರಿರ್ಬೇಕು. ಹೌದಾ ಇಲ್ಲ? ಸಾವಾಸದಲ್ಲೇ ಸೇರಿರ್ಬೇಕು. ಎರಡದಲ್ಲಿ ಇರಕ್ ಸಾಧ್ಯ ಆಗೋದಿಲ್ಲ. ಆ ರೀತಿ ಇರಬಾರ್ದು ಅಂತ ದೇವ್ರು ಹೇಳ್ತಾನೆ. ನೀವೆಲ್ಲರೂ 12 ಗೋತ್ರಗಳು ಎಲ್ಲಿರ್ಬೇಕು? ನನ್ನ ಮಕ್ಳು ಎಲ್ಲಿರ್ಬೇಕು? ದೇವ್ರ ಮಕ್ಳು ಎಲ್ಲಿರ್ಬೇಕು? ಪರಿಶುದ್ಧ ಸಾವಾಸದಲ್ಲಿ ಇರ್ಬೇಕು. ಪರಿಶುದ್ಧ ಸಾವಾಸದಲ್ಲಿ ಬಿಟ್ಟು ಇಲ್ಲಿ ದೇವ್ರನ್ನ ಆರಾಧಿಸಿ ಮತ್ತೆ ಹೊರಗೆ ಹೋಗಿ ಮತ್ತೆ ಲೋಕ ಸಂಬಂಧವಾಗಿ ಕಲಿತು ಮತ್ತೆ ಲೋಕಾನುಸಾರವಾಗಿ ನಾವು ಜೀವಿಸಿದ್ರೆ ಅದೇನಂತ ಹೇಳ್ತಾನೆ ದೇವರು? ವೇಷಧಾರಣ ಆಗ್ತದೆ. ದೇವ್ರೇನಂತ ಹೇಳ್ತಾನಂದ್ರೆ ನಾನು ವೇಷನ ಕ್ಷಮಿಸ್ತೀನಿ, ವೇಷಧಾರಣ ಕ್ಷಮಿಸೋದಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅದು ದೇವ್ರಿಗೆ ಇಷ್ಟ ಇಲ್ಲ. ನಮ್ಮ ಆಸೆ ಪಡೋದಿಲ್ಲ ದೇವ್ರು ಆ ರೀತಿ ಜೀವಿಸಲ್ಲ. ದೇವ್ರು ಏನು ಆಸೆ ಪಡ್ತಾನ? ನಾವು ಪರಿಶುದ್ಧ ಸಾವಾಸದಲ್ಲಿ ನಾವು ಬಂದೀವಿ. ಈ ಸಾವಾಸ ತಕ್ಕಂಗೆ ದೇವ್ರ ಚಿತ್ತಾನುಸಾರವಾಗಿ ಜೀವಿಸುವಂತವ್ರು ಆಗಿರೋದು. ಇಲ್ಲಿ ಬಂದ್ಮೇಲೆ ಏನ್ ಮಾಡ್ಬೇಕಂದ್ರೆ ಫಲಿಸ್ಬೇಕು. ಹೆಂಗ್ ಫಲಿಸ್ಬೇಕು? ಆ ಗೋಧಿ ಸತ್ತಾಗನೇ ಅದೇನಾಗ್ತದೆ? ಫಲಿಸ್ತದೆ. ಹೌದಿಲ್ಲ? ಆ ಗೋಧಿ ಒಳಗ ಹಾಕಿದಾಗ ಆ ಸತ್ತಾಗೆ ಅದು ಫಲಿಸ್ತದೆ. ಅದಕ್ಕೆ ಯೇಸು ಸ್ವಾಮಿ ಕೂಡ ತಾನು ಮರಣಕ್ಕೆ ಅಪ್ಪಗಿಸ್ಕೊಂಡಾಗೆ ಜಯಿಸ್ತಾನ, ಸಮಸ್ತನ ಜಯಿಸ್ತಾನ, ಫಲಿಸ್ತಾನ, ಪ್ರಥಮ ಫಲಾತನ. ಆಮೆನ್, ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಕೂಡ ಎಲ್ಲಾ ವಿಷಯದಲ್ಲಿ ಜಯಿಸ್ಬೇಕು ಅಂದ್ರೆ ಫಸ್ಟ್ ನಾವೇನಾಗಿರ್ಬೇಕು? ನಮ್ಮ ಎಲ್ಲ ಲೋಕ ಸಂಬಂಧವಾದವು ಎಲ್ಲದೂ ನಮ್ಮಲ್ಲಿ ಸಾಯ್ಬೇಕು. ಲೋಕ ಸಂಬಂಧವಾಗಿರೋ ಪ್ರತಿಯೊಂದು ಕ್ರಿಯೆಗಳಾಗ್ಲಿ ಪ್ರತಿ ಆಲೋಚನೆಗಳಾಗ್ಲಿ ಅವು ಸಾಯ್ದಿದ್ರೆ ನಾವು ಫಲಿಸೋದಿಲ್ಲ. ಎರಡೂ ಇಟ್ಕೋಬಾರ್ದು. ಇನ್ನ ನಮ್ಮಲ್ಲಿ ಆ ಹಳೆ ಸ್ವಭಾವಗಳು ಇರಬಾರ್ದು. ಅವು ಏನೇ ಆಗಿರ್ಲಿ, ಪ್ರತಿದು ಹಳೆ ಸ್ವಭಾವಗಳೆಲ್ಲ ನಮ್ಮಲ್ಲಿ ಸಾಯ್ಬೇಕು. ಸತ್ತಾಗೆ ನಾವು ಫಲಿಸ್ತೀವಿ.
ಆ ರೀತಿ ನಾವು ಜೀವಿಸುವಂತರಾಗಿರ್ಬೇಕು. ಅರ್ಥ ಆಯ್ತಾ? ಯಾಕಂದ್ರೆ ಇವ್ ನೋಡಿ ಮೇಜು ಮಾಡ್ತಾರ, ಮೇಜ್ ಅಂದ್ರೆ ಟೇಬಲ್ ಮಾಡಿರ್ತಾರ. ಈ ಟೇಬಲ್ ಕೂಡ ಜಾಲಿ ಮರಲಿಂದ ಮಾಡ್ತಾರ. ಜಾಲಿ ಮರ ಇರುತ್ತೆ, ಅದು ಕೂಡ ಲೋಕದಾಗ ಇರ್ತತೆ. ಲೋಕದಲ್ಲಿ ಇದ್ದಾಗ ಜಾಲಿ ಮರ ಏನಾಗಬೇಕು, ಆ ಲೋಕ ಸಹವಾಸದಿಂದ ಅದು ಕಟ್ಟಾಗಬೇಕು, ಅದು ಕಡಿಬೇಕು. ಅದನ್ನ ಕಡಿದು ಅದನ್ನ ತಯಾರು ಮಾಡಿ ಆ ಸಹವಾಸ ಎಲ್ಲ ಬಿಟ್ಕೊಂಡು ಅದು ಬಂದ್ರೇನೆ ಪರಿಶುದ್ಧ ಸಹವಾಸದಲ್ಲಿ ಇರ್ತದೆ. ಅದು ಇಲ್ಲಾಂದ್ರೆ ಹೆಂಗಿರ್ತದೆ? ಇರಕ್ ಆಗೋದಿಲ್ಲ. ನಾವು ಕೂಡ ಲೋಕ ಸಂಬಂಧವಾಗಿ ನಾವು ಅಲ್ಲಿ ಕಟ್ಟಾಗ್ಬಿಡ್ಬೇಕು. ಆ ಸಹವಾಸ ಕಟ್ಟಾಗಿ ಈ ಸಹವಾಸದಲ್ಲಿ ಫಲಿಸ್ಬೇಕು. ಆಮೇಲೆ ಮತ್ತೆ ನಾವು ಆ ಸ್ವಭಾವ, ಹಳೆ ಸ್ವಭಾವಗಳು ನಮ್ಮಲ್ಲಿ ಬರಬಾರದು. ಆ ಸ್ವಭಾವ ಬಂದಾಗೆಲ್ಲ ನಾವು ಅದನ್ನ ಏನ್ ಮಾಡ್ಬೇಕು? ದೇವ್ರ ಸನ್ನಿಧಿನಲ್ಲಿ ಇಟ್ಟು ಅದನ್ನ ನಾವು ತುಳಿಬೇಕು. ಆಮೇಲೆ ಅದನ್ನ ಜಯಿಸ್ಬೇಕು. ದೇವಾ, ಈ ಸ್ವಭಾವಗಳು ನನ್ನಲ್ಲಿ ಬರಬಾರ್ದು, ನಾನು ನಿನಗೆ ಫಲಿಸುವಂತವನಾಗಿ ನಾನು ಇರ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ನಾವು ಫಲಿಸ್ಬೇಕಿನ್ನ ಇನ್ನು ಜಾಸ್ತಿ ಅದ್ರಾಗೆ ನಾವು ಲೋಕ ಸಂಬಂಧವಾಗಿ ಇರುವಂತವ್ರಾಗಿರ್ಬಾರ್ದು. ಎದಕ್ಕಂದ್ರೆ ಈ ರೀತಿ ಇರೋರು ಜಾಸ್ತಿ ಜನ ಅದಾರ. ಈ ನೋಡ್ ಮತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಚರ್ಚ್ಗಳಾಗ ನೋಡ್ರಿ, ಮತ್ತೆ ಇಂಥವ್ರು 50% ಇದ್ದೇ ಇರ್ತಾರೆ. 50% ಏನು ಜಾಸ್ತಿನೇ ಇರ್ತಾರೆ. ಒಂದು 10% ಏನೋ ಆತ್ಮ ಸಂಬಂಧವಾಗಿ ಜೀವಿಸ ಇರ್ತಾರೆ. 90% ಎಲ್ಲ ಹಿಂಗೆ ಇರ್ತಾರೆ. ಸಂಡೆ ಎಲ್ಲ ಹೋಗ್ಬೇಕು, ಆರಾಧಿಸ್ಬೇಕು, ಬರ್ಬೇಕು. ಸಂಡೆ ಹೋಗಿ ಅಲ್ಲಿ ಕಾಲಿಟ್ ಬಂದ್ಬಿಟ್ಟೆ ಸಾಕಂತಕ್ಕಂತಾರೆ. ಅಷ್ಟೇ ಇರ್ತದೆ ತಪ್ಪ. ಆ ಆತ್ಮದಲ್ಲಿ ಬೆಳಿಬೇಕು, ಆತನ ಇಷ್ಟಾನುಸಾರ ನಾವು ಜೀವಿಸ್ಬೇಕು, ಆತನ ಸಲುವಾಗಿ ನಾವು ಫಲಿಸ್ಬೇಕು ಅನ್ನೋ ಆಲೋಚನೆಗಳು ಭಾರಿ ಕಡಿಮೆ ಇರ್ತವೆ. ನಮಗೆ ಏನ್ ಬೇಕೋ ಅಲ್ಲಿ ಹೋಗಿ ಕಾಲಿಟ್ರೆ ಆಶೀರ್ವಾದ ಬರ್ತದೆ. ಆ ಸಮಾಜದಲ್ಲಿ ಸಂಡೆ ಹೋಗಿ ಬಂದ್ರೆ ತೃಪ್ತಿ ಸಿಗ್ತದೆ. ಆ ಸಂಡೆ ನಾನು ದೇವ್ರ ಸನ್ನಿಧಿನಲ್ಲಿ ಹೋಗಿ ಬಂದಿನಿ ಅನ್ನೋ ಆಲೋಚನೆ ವಿಧಾನನೇ ಜಾಸ್ತಿ ಮಂದಿಗೆ ಇರ್ತದೆ. ಆದ್ರೆ ಅವ್ರ ಆಲೋಚನೆ ಹೆಂಗಿರ್ತದೆ ಗೊತ್ತಾ? ಆ ಕಡೆ ಲೋಕ, ಈ ಕಡೆ ದೇವರು. ದೇವರಾದ ಆಸೆ ಪಡವಲ್ಲ. ನೀವು ಪರಿಶುದ್ಧ ಸಹವಾಸದಲ್ಲಿ ನೀವು ಬಂದಾಗ ನೀವು ಹೆಂಗಿರ್ಬೇಕು? ಇಲ್ಲಿ ಸ್ಥಿರ ಪಡಬೇಕು. ಆಮೇಲೆ ಹಲ್ಲೆಲೂಯಾ. 7 ದಿನ ಇಡಂತ ಹೇಳ್ತಾನೆ ಇದನ್ನ, ರೊಟ್ಟಿನ. ಅಂದ್ರೆ ಏನು? ಸಂಡೇ ಟು ಸಂಡೇ 7 days ಕೂಡ ನನ್ನ ಸನ್ನಿಧಿನಲ್ಲಿ ಇರಬೇಕು. ಅಂದ್ರೆ ಏನು? ನಾವು ಪ್ರತಿ ದಿನ ಕೂಡ ನಾವು ದೇವ್ರ ಸನ್ನಿಧಿನಲ್ಲಿ ಆ ಸಹವಾಸದಲ್ಲಿ ಇರಬೇಕು. ನಾವು ಮನೆಯಾಗಿದ್ರು ಕೂಡ ಆತನ ಸಹವಾಸದಲ್ಲಿ ಇರಬೇಕು. ಆತನಲ್ಲಿ ಅಂಟಗಟ್ಟ ಹೊಡ್ತಿರ್ಬೇಕು. ಆತನಲ್ಲಿ ಲೋತೈನ ಅನುಭವದಲ್ಲಿ ನಾವು ಪ್ರಯಾಣ ಮಾಡ್ತಿರ್ಬೇಕು. ಪ್ರತಿದಿನ ಅದನ್ನ ನಾವು ಆ ಸಹವಾಸನ ನಾವು ಕೋರ್ಬೇಕು. ಆ ಸಹವಾಸನ ನಾವು ಇಟ್ಕೊಂಡು ನಡೆಯುವಂತವರಾಗಿರ್ಬೇಕು.